ವೆಲ್ಕಮ್ ಟು ಹೇಮಾ ಫ್ಯಾಷನ್ ಸ್ಟುಡಿಯೋ ಸ್ನೇಹಿತರೆ. ಪ್ರೀವಿಯಸ್ ಕ್ಲಾಸಲ್ಲಿ ಬ್ಲಾಕ್ ಫಿಗರ್ ಏನಿದೆ ಅದನ್ನು ಕಂಪ್ಲೀಟಾಗಿ ವಿತ್ ಮೆಷರ್ಮೆಂಟ್ ನೋಟ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಫ್ರಂಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಶೀಟ್ನ ತಗೊಳ್ಳಿ, A4 ಶೀಟ್ನೇ ತಗೊಳ್ಳಿ ಪ್ರಾಕ್ಟೀಸ್ ಮಾಡೋವರೆಗೂ. ಫಸ್ಟ್ ಒನ್ನಿಗೆ ನಾನು ಫಸ್ಟ್ ಡೇ ಏನು ಕೊಟ್ಟಿದ್ದೆ ಅದಕ್ಕೆ 1 ಅಂತ ನೋಟ್ ಮಾಡಿಕೊಂಡು ಸೆಕೆಂಡ್ ಶೀಟಲ್ಲಿ 2 ಅಂತ ನೋಟ್ ಮಾಡ್ಕೊಳ್ಳಿ. ಪೇಜ್ ಸೆಂಟರಿಗೆ 10.5 ಹೆಡ್ ಅಂದರೆ 10.5 ಹೆಡ್ ಮಾಡ್ತಾ ಇರೋದ್ರಿಂದ ಒಂದು 10.5 ಇಂಚಸ್ನ ಒಂದು ಲೈನ್ನ ಡ್ರಾ ಮಾಡಿ ಸೆಂಟರಿಗೆ. ಇವಾಗ ನಾವು ಯಾವುದೇ ರೀತಿ ಮೆಷರ್ಮೆಂಟ್ ನೋಟ್ ಮಾಡ್ಕೊಳ್ದಲೆ ಡೈರೆಕ್ಟ್ ಫಿಗರ್ನ ಡ್ರಾ ಮಾಡ್ತಾ ಇದ್ದೀವಿ. 1 ಇಂಚಿಗೆ ನಿಮ್ಮ ರೆಫರೆನ್ಸಿಗೆ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ 1 ಇಂಚಿಗೆ ಒಂದು ಡಾಟ್ಸ್ನ ಡ್ರಾ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ಸ್ನ ಎಕ್ಸಾಕ್ಟ್ ನೋಟ್ ಮಾಡಿಕೊಂಡು, ಆ್ಯಕ್ಚುಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಹೇಗಿದೆಯೋ ಹಾಗೇ ಡ್ರಾ ಮಾಡ್ಕೊಂಡು ಹೋಗ್ಬೋದಿತ್ತು. ಓಕೆ, ನೋಟ್ ಮಾಡ್ಕೊಂಡಿದ್ದೀನಿ 1 ಇಂಚಿಗೆ. ಈಗ ರೈಟ್ ಸೈಡ್ ಲೆಫ್ಟ್ ಸೈಡ್ 6 ಪಾಯಿಂಟ್ಸ್ ಅದನ್ನು ರೆಫರೆನ್ಸಿಗೆ ಇಟ್ಕೊಳ್ಳಿ. ಪ್ರೀವಿಯಸ್ ಏನು ಬ್ಲಾಕ್ ಫಿಗರ್ ಮಾಡಿದ್ರಿ 1 ಇಂಚಿಗೆ ಹೆಡ್ ಪಾರ್ಟ್ ಬರ್ತಾ ಇದೆ. ಸೊ ಅದನ್ನು ನೀಟಾಗಿ ಸ್ಕೆಚ್ ಮಾಡಿ. ಒನ್ ಇಂಚಿಗೆ 6 ಪಾಯಿಂಟ್ಸ್ ಈಕ್ವಲ್ ಆಗಿ ತಗೊಂಡು 6 ಪಾಯಿಂಟ್ ಅಂದರೆ 3/4 ಇಂಚ್, 3/4 ಇಂಚ್ ಕರೆಕ್ಟಾಗಿ ಡ್ರಾ ಮಾಡ್ಕೋಬೇಕು. ಓಕೆ, ಹೆಡ್ ಪಾಯಿಂಟ್ 1 ಇಂಚಲ್ಲಿ ಬರ್ತಿದೆ, ಅದು ನಿಮ್ಮ ಮೈಂಡಲ್ಲಿ ಬಾಯಾಟ್ ಆಗಬೇಕು. ಕ್ಲೀನಾಗಿ ಅದನ್ನೇ ನೀಟಾಗಿ ರೆಫರ್ ಮಾಡಿ. 1 ಇಂಚಿಗೆ ಹೆಡ್ ಪಾರ್ಟ್ ಬರ್ತಾ ಇದೆ, 1 ಇಂಚು ಹೆಡ್ ಪಾರ್ಟ್ ಬರ್ತಾ ಇದೆ ಅಂದರೆ 3/4 ಇಂಚು ವಿಡ್ತ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಈಸಿಯಾಗಿ ಗೊತ್ತಾಗಬೇಕು. ಅದಾದ ನಂತರ ಚಿನ್ ಲೈನ್ ಏನಿದೆ ಆ ಚಿನ್ ಲೈನ್ಗೆ ನೆಕ್ ಡ್ರಾ ಮಾಡ್ತಾ ಇದ್ದೀವಿ. 1/4 ಇಂಚ್ ಲೆಫ್ಟ್ ಸೈಡ್, 1/4 ಇಂಚ್ ರೈಟ್ ಸೈಡ್. ನಂತರ ಡೌನಲ್ಲೂ ಕೂಡ 1/4 ಇಂಚ್. ನೀಟಾಗಿ ಡ್ರಾಯಿಂಗ್ನ ಡ್ರಾ ಮಾಡಿ. 1/4 ಇಂಚಿಗೆ ನೆಕ್ ಪಾಯಿಂಟ್ ಸಿಗ್ತಾ ಇದೆ. ಸೊ ನೆಕ್ ಪಾಯಿಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಶೋಲ್ಡರ್ ಪಾರ್ಟ್ ಎಲ್ಲಿ ಬರ್ತಾ ಇದೆ, ನೆಕ್ಕಿಂದ 1/4 ಇಂಚಿಗೆ ಮತ್ತೆ ಒಂದು ಡಾಟ್ನ ಡ್ರಾ ಮಾಡ್ಕೊಳ್ಳಿ. ಡೈರೆಕ್ಟ್ ಮೆಷರ್ಮೆಂಟ್ ಗೊತ್ತಾಗಬೇಕು ನಿಮಗೆ. 1 ಇಂಚ್ ಆದ ನಂತರ 1/4 ಇಂಚ್ ನೆಕ್ ಪಾಯಿಂಟ್, ನಂತರ ಮತ್ತೆ ಶೋಲ್ಡರ್ ಪಾಯಿಂಟ್ 1/4 ಇಂಚ್, ರೈಟ್ ಸೈಡ್ ಲೆಫ್ಟ್ ಸೈಡ್ 3/4 ಇಂಚ್ ಅಂದರೆ 3/4 ಇಂಚ್. ಶೋಲ್ಡರ್ ಪಾರ್ಟ್ ಜಾಯಿನ್ ಮಾಡಿ. ಅದಾದ ನಂತರ ಶೋಲ್ಡರ್ ಪಾಯಿಂಟ್ ಕ್ರಿಯೇಟ್ ಆಯಿತು. ಮೊದಲು ಹೆಡ್ ಪಾರ್ಟ್ ಬರುತ್ತೆ 1 ಇಂಚಲ್ಲಿ, ಅದಾದ ನಂತರ ನೆಕ್ ಪಾರ್ಟ್ ಬರುತ್ತೆ 1/4 ಇಂಚಲ್ಲಿ, ಅದಾದ ನಂತರ ಶೋಲ್ಡರ್ ಪಾಯಿಂಟ್ ಬರುತ್ತೆ 1/4 ಇಂಚ್ನಲ್ಲಿ, ಅದಾದ ನಂತರ ಅಪೆಕ್ಸ್ ಪಾಯಿಂಟ್ ಬರುತ್ತೆ. ಅದು ಟೋಟಲ್ ಎಷ್ಟು ಇಂಚಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಳ್ಳಿ. 1/2 ಇಂಚಲ್ಲಿ ನೋಡಿ, ಎಕ್ಸಾಕ್ಟ್ ನೋಡ್ಕೊಳ್ಳಿ. ಅಪೆಕ್ಸ್ ಪಾಯಿಂಟ್ 1/2 ಇಂಚಲ್ಲಿ ಬರುತ್ತೆ. ಅಪೆಕ್ಸ್ ಆದ ನಂತರ ಅಂದರೆ ಶೋಲ್ಡರ್ ಪಾಯಿಂಟಿಂದ ಅಪೆಕ್ಸ್ ಪಾಯಿಂಟ್ 1/2 ಇಂಚಲ್ಲಿ ಬರುತ್ತೆ. ಅದಾದ ನಂತರ ಟೋಟಲ್ 1 ಇಂಚಲ್ಲಿ ಅಪೆಕ್ಸ್ ಪಾಯಿಂಟಿಂದ 1 ಇಂಚ್ ಡೌನಿಗೆ ವೆಸ್ಟ್ ಪಾಯಿಂಟ್ ಬರುತ್ತೆ, ವೆಸ್ಟ್ ಪಾರ್ಟ್ ಬರುತ್ತೆ. ಓಕೆ, 1/2 ಇಂಚ್ ರೈಟ್ ಸೈಡ್, 1/2 ಇಂಚ್ ಲೆಫ್ಟ್ ಸೈಡ್. ಓಕೆ, ಈ ಲೈನ್ಸ್ನ ಜಾಯಿನ್ ಮಾಡಿ. ಓಕೆ, ಇದನ್ನು ಪಾಯಿಂಟ್ ಟು ಪಾಯಿಂಟ್ ನೀವು ಮೆಷರ್ ಮಾಡಿಕೊಂಡೇ ಮಾಡಿ, ನಿಮಗೆ ಕನ್ಫ್ಯೂಷನ್ ಆಗೋದಿದ್ದರೆ. 3/4 ಇಂಚ್ ಮತ್ತು ಹಿಪ್ ಲೈನ್ ಬರುತ್ತೆ. ವೆಸ್ಟ್ ಪಾರ್ಟಿಂದ ಹಿಪ್ ಲೈನ್ ಏನಿದೆ ಅದು 3/4 ಇಂಚಿಗೆ ಬರುತ್ತೆ. ನಂತರ ರೈಟ್ ಸೈಡ್ 3/4 ಇಂಚ್, ಲೆಫ್ಟ್ ಸೈಡ್ 3/4 ಇಂಚ್ ಅಂದರೆ 3/4 ಇಂಚ್ ತಗೊಳ್ತಾ ಇದ್ದೀನಿ.
ಮತ್ತೆ ಅದನ್ನು ಲೈನ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ನಂತರ ಕ್ರಾಚ್ ಪಾಯಿಂಟ್ ಹಿಪ್ ಪಾಯಿಂಟಿಂದ 1/2 ಇಂಚ್ ಡೌನ್ಗೆ, ಹಿಪ್ಪಿಂದ 1/2 ಇಂಚ್ ಡೌನ್, 1/2 ಇಂಚ್ ಅಂತ ನೋಟ್ ಮಾಡ್ಕೊಂಡು ಹಿಪ್ ಪಾಯಿಂಟ್ ಜಾಯಿನ್ ಮಾಡಿ. ಸೊ ಹಾಫ್ ಬಾಡಿ ಕ್ರಿಯೇಟ್ ಆಯಿತು ಇಲ್ಲಿ. ನೆಕ್ಸ್ಟು ಡೈರೆಕ್ಟು ನೀವು ಕ್ರಾಚ್ ಪಾಯಿಂಟಿಂದ ಮೆಜರ್ ಮಾಡ್ಕೊಳ್ಳಿ. ನೋಡಿ 2/4 ಇಂಚ್ ಬರ್ತಾ ಇದೆ. 2/4 ಇಂಚನ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 2/4 ಇಂಚು ಡೈರೆಕ್ಟು ನಿಮಗೆ ಕೀ ನೀಸ್ ಪಾರ್ಟ್ ಸಿಗ್ತಾ ಇದೆ. ಆ ಪೊಸಿಷನಲ್ಲಿ 6 ಪಾಯಿಂಟ್ಸ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಡ್ರಾ ಮಾಡಿ. ಡೈರೆಕ್ಟ್ ಹಿಪ್ಪಿಂದ ಕೀ ನೀಸ್ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಕೀ ನೀಸಿಂದ ಕ್ಯಾಲ್ಫ್ ಲೆಂತ್ ಏನಿದೆ ಅದು ನಿಮಗೆ 1/2 ಇಂಚು ಕಂಪ್ಲೀಟ್ ರೈಟ್ ಸೈಡ್ ಲೆಫ್ಟ್ ಸೈಡ್. ನಂತರ ಕೀ ನೀಸ್ ಲೆಂತಿಂದ 7 ಪಾಯಿಂಟ್ ಏನು ಸಿಗ್ತಾ ಇದೆ ಅಲ್ಲಿಗೆ 1/2 ಇಂಚನ್ನ ಡ್ರಾ ಮಾಡಿ. 1/2 ಇಂಚ್ 1/2 ಇಂಚ್ 1/2 ಇಂಚ್. ನಿಮಗೆ ಹೇಗೆ ಪಾರ್ಟ್ಸ್ದು ಮೆಜರ್ಮೆಂಟು ಮೈಂಡಲ್ಲಿರಬೇಕು ಅಂತ ಹೇಳಿದ್ರೆ 1 ಇಂಚಿಗೆ ಹೆಡ್ ಬರ್ತಾ ಇದೆ. ಅದಾದ ನಂತರ ನೆಕ್ 1/4 ಇಂಚ್ ಬರ್ತಾ ಇದೆ. ಶೋಲ್ಡರು ಡೌನಿಗೆ ಅಂದರೆ ಡೌನಿಗೆ ಕೌಂಟ್ ಮಾಡ್ಕೊಳ್ತಾ ಹೋಗಿ. ಅದಾದ ನಂತರ 1/4 ಇಂಚ್ ಶೋಲ್ಡರ್ ಬರ್ತಾ ಇದೆ. ಅಪೆಕ್ಸ್ ಪಾಯಿಂಟ್ 1/2 ಇಂಚ್. ಅದಾದ ನಂತರ ವೆಸ್ಟ್ ಪಾಯಿಂಟ್ 1 ಇಂಚ್. ಅದಾದ ನಂತರ ಹಿಪ್ ಪಾಯಿಂಟ್ 3/4 ಇಂಚ್ ಅಂದರೆ 3/4 ಇಂಚ್. ಅದಾದ ನಂತರ ಕ್ರಾಚ್ ಪಾಯಿಂಟ್ 1/2 ಇಂಚ್. ಅದಾದ ನಂತರ ಟೋಟಲ್ ಕೀ ನೀಸಿಗೆ 2/4 ಅಂದರೆ 2/4 ಇಂಚು ಕೀ ನೀಸಿಗೆ ಬರ್ತಾ ಇದೆ. ಅದಾದ ನಂತರ ಕಾಲ್ಫ್ ಏನಿದೆ ಈ ಮಂಡಿ ಚಿಪ್ ಅಂತ ಏನು ಹೇಳ್ತೀವಿ ಆ ಪೊಸಿಷನಿಗೆ ನಮಗೆ 1/2 ಇಂಚ್ ಬರ್ತಾ ಇದೆ. ಸೊ ಅದಾದ ನಂತರ ಡೈರೆಕ್ಟ್ ಆ್ಯಂಕಲ್ಸ್ ಏನಿದೆ ಆ ಲೆಂತ್ ಡೈರೆಕ್ಟ್ 2.5 ಇಂಚ್ 2.5 ಇಂಚಿಗೆ ನಮಗೆ ಆ್ಯಂಕಲ್ ಲೆಂತ್ ಸಿಗ್ತಾ ಇದೆ. ಅದಾದ ನಂತರ ಫೂಟ್ ಲೆಂತ್ 1 ಇಂಚ್. ಇದು ನಿಮಗೆ ಮೈಂಡಲ್ಲಿ ಬಂದರೆ ಡ್ರಾ ಮಾಡ್ಕೊಂಡು ಹೋಗೋದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಕೆಚಸ್ ತುಂಬಾ ಈಸಿ ಆಗುತ್ತೆ. ಸೆಕೆಂಡ್ ಸ್ಟೆಪ್ ನೀವು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಇದು 3-4 ಶೀಟ್ ಪ್ರಾಕ್ಟೀಸ್ ಮಾಡಿ. ಮೆಜರ್ಮೆಂಟ್ ಮೈಂಡ್ನಲ್ಲಿ ಉಳ್ಕೋಬೇಕು. ಅಷ್ಟು ಪ್ರಾಕ್ಟೀಸ್ ನೀವು ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಫ್ಯಾಷನ್ ಹಿಲ್ ಸ್ಟೇಷನ್ ಸ್ಕೆಚಸ್ಗಳು ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಫುಟ್ ಲೆಂತ್ ಆದ ನಂತರ ಡೈರೆಕ್ಟ್ ಕ್ರಾಚ್ ಪಾಯಿಂಟಿಂದ ರೈಟ್ ಸೈಡ್ 2 ಇಂಚ್ ತಗೊಳ್ಳಿ, ಲೆಫ್ಟ್ ಸೈಡ್ 2 ಇಂಚ್ ತಗೊಳ್ಳಿ ಹ್ಯಾಂಡ್ಸ್ ಡಿಸ್ಟೆನ್ಸಿಗೋಸ್ಕರ. ಅದಾದ ನಂತರ 1/4 ಇಂಚ್ ರೈಟ್ ಸೈಡ್ ತಗೊಳ್ಳಿ, ಲೆಫ್ಟ್ ಸೈಡ್ 1/4 ಇಂಚ್ ತಗೊಳ್ಳಿ. 2 ಇಂಚ್ ಆದ ನಂತರ 1/4 ಇಂಚ್ ಹ್ಯಾಂಡ್ಸ್ ಡ್ರಾ ಮಾಡ್ಕೊಳ್ಳಿ. 1/4 ಇಂಚ್ ತಗೊಂಡು ಶೋಲ್ಡರ್ ಪಾಯಿಂಟ್ ಏನಿದೆ ಅಲ್ಲಿಗೆ ಡೈರೆಕ್ಟು ನಿಮಗೆ ಶೋಲ್ಡರ್ ಪಾಯಿಂಟ್ಸಿಗೆ ಹ್ಯಾಂಡ್ಸ್ ಶೇಪ್ ಸಿಗುತ್ತೆ. ಅಪೆಕ್ಸ್ ಪಾಯಿಂಟ್ ಮತ್ತು ಶೋಲ್ಡರ್ ಪಾಯಿಂಟ್ ಏನಿದೆ ಅಲ್ಲಿಗೆ ಡ್ರಾ ಮಾಡಿಕೊಂಡು ಶೇಪ್ನ ಕ್ರಿಯೇಟ್ ಮಾಡಿ. 1/4 ಇಂಚ್ ಟೋಟಲ್ 1/4 ಇಂಚ್ ಹ್ಯಾಂಡ್ಸಿಂದು ಮೆಜರ್ಮೆಂಟ್ ಕ್ರಾಚ್ ಪಾಯಿಂಟಿಂದ. ಓಕೆ, ಶೋಲ್ಡರ್ ಪಾಯಿಂಟಿಂದ ಜಾಯಿನ್ ಮಾಡಿ 1/4 ಇಂಚ್ ಲೈನಿಗೆ, ಮತ್ತು ಅಪೆಕ್ಸ್ ಪಾಯಿಂಟಿಂದ ಜಾಯಿನ್ ಮಾಡಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡೂ ಕಡೆ ಹ್ಯಾಂಡ್ಸ್ನ ಡ್ರಾ ಮಾಡ್ಕೊಳ್ಳಿ. ಸೊ ಒಂದು ಫಿಗರ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಕ್ಲಿಯರಾಗಿ. ಸೆಂಟರ್ ಪಾಯಿಂಟ್ ಏನಿದೆ ಸೆಂಟರ್ 1/4 ಇಂದ ಸೆಂಟರ್ 3/4 ಡ್ರಾ ಮಾಡ್ಕೊಳ್ಳಿ. ಸೇಮ್ 3/4ನ ಡ್ರಾ ಮಾಡಿ ಸೆಂಟರಿಗೆ ಮಾಡಿ. ಓಕೆ, ಈಗ ಮತ್ತೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. 1/4 ಇಂಚ್ ಸೆಂಟರಿಗೆ ಎಕ್ಸಾಕ್ಟ್ ತಗೊಳ್ತಾ ಇದ್ದೀನಿ.
ಅದಾದ ನಂತರ ಮತ್ತೆ 1/4 ಇಂಚ್ ನಮ್ಮ ಹ್ಯಾಂಡ್ಸಿಂದ ಏನು ಹೆಬ್ಬೆರಳಿರುತ್ತೆ ಅದು ಶೇಪ್ ಯಾವಾಗಲೂ ನಮಗೆ ರೈಟ್ ಇದು ಮಾಡಿದಾಗ ಏನು ಸಿಗುತ್ತೆ ಆ ರೀತಿ ಕ್ವಾರ್ಟರಲ್ಲಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋ ಹಾಗೆ ತೊಗೋಬೇಕು. ಸೊ 1/4 ಆದ ನಂತರ ಮತ್ತೆ 1/2 ಇಂಚ್ ಡಿಸ್ಟೆನ್ಸ್ ಇರಬೇಕು. ನಮ್ಮ ಹಸ್ತ ಏನಿರುತ್ತೆ ಹಸ್ತದ ಮೆಷರ್ಮೆಂಟ್ ಎಕ್ಸಾಕ್ಟ್ ಗೊತ್ತಾಗಬೇಕು ನಮಗೆ. 1/2 ಇಂಚ್ ತಗೊಳ್ಳಿ ಇಲ್ಲಿಂದ. ಮತ್ತು 1/4 ಇಂಚ್ ಇದನ್ನು ಶೇಪ್ ಮಾಡಿ, ಶೇಪ್ ನೀಟಾಗಿ ಕೊಡಿ. ಮತ್ತು 1/4 ಇಂಚ್ ನಂತರ 1/2 ಇಂಚ್ ಹಸ್ತದ ವಿಡ್ತ್ ಏನಿದೆ ಅದು 1/2 ಇಂಚ್ ತಗೊಳ್ತಾ ಇದ್ದೀನಿ. ನಂತರ ಮತ್ತೆ 1/4 ಇಂಚ್ 1/2 ಇಂಚ್ ಟೋಟಲ್ ಡ್ರಾ ಮಾಡಿ ಶೇಪ್ನ ಕೊಡಿ 1/4 ಇಂಚ್ ನಂತರ. ಓಕೆ, ಹ್ಯಾಂಡ್ಸ್ ಕ್ರಿಯೇಟ್ ಆಯ್ತು ಇಲ್ಲಿ ನಿಮಗೆ. ಅದಾದ ನಂತರ ಕಂಪ್ಲೀಟ್ ನೀವು ಎಷ್ಟೆಷ್ಟು ಇಂಚಿಗೆ ಏನೇನು ಬಾಡಿ ಪಾರ್ಟ್ಸ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. 1 ಇಂಚಿಗೆ ಹೆಡ್ ಪಾರ್ಟ್ ಬರ್ತಾ ಇದೆ, 1 ಇಂಚ್ ಅಂತ ನೋಟ್ ಮಾಡ್ಕೊಳ್ಳಿ. 1/4 ಇಂಚ್ ನೆಕ್ ಪಾಯಿಂಟ್, 1/4 ಇಂಚ್ ಶೋಲ್ಡರ್ ಪಾಯಿಂಟ್, 1/2 ಇಂಚ್ ಅಪೆಕ್ಸ್, 1 ಇಂಚ್ ವೆಸ್ಟ್, ಅಪೆಕ್ಸಿಂದ 1 ಇಂಚ್ ಡೌನಿಗೆ ವೆಸ್ಟ್ ಬಂತು. ಹಿಪ್ ಪಾಯಿಂಟ್ ವೆಸ್ಟಿಂದ ಹಿಪ್ಪಿಗೆ 3/4 ಮುಕ್ಕಾಲು ಇಂಚ್, ಹಿಪ್ಪಿಂದ ಮತ್ತೆ ಕ್ರಾಚ್ ಪಾಯಿಂಟಿಗೆ 1/2 ಇಂಚ್, ಕ್ರಾಚ್ ಪಾಯಿಂಟಿಂದ ಮತ್ತೆ ಕೀ ನೀಸಿಗೆ 2/4 ಇಂಚ್ ಅಂದರೆ 2/4 ಇಂಚ್ ಬರ್ತಾ ಇದೆ. ಅದನ್ನು ನೀವು ಮೆಷರ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. 2/4 ಇಂಚ್. ಅದಾದ ನಂತರ ಕೀ ನೀಸಿಂದ ಡೌನಿಗೆ 1/2 ಇಂಚ್ ಕ್ಯಾಲ್ಫ್ ಲೆಂತಿಗೆ. ಅದಾದ ನಂತರ ಟೋಟಲ್ ಆ್ಯಂಕಲ್ ಲೆಂತಿಗೆ ಎಲ್ಲ ಪಾಯಿಂಟ್ಸ್ನ ಇದೇ ರೀತಿ ಡ್ರಾ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟು ಡೈರೆಕ್ಟ್ ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ಫುಟ್ ಲೆಂತ್ 1 ಇಂಚ್. ಅದಾದ ನಂತರ 2 ಇಂಚ್ ಹ್ಯಾಂಡ್ಸ್ ಡಿಸ್ಟೆನ್ಸ್ ಕ್ರಾಚ್ ಪಾಯಿಂಟಿಂದ. ಓಕೆ, ಎಲ್ಲ ಪಾರ್ಟ್ಸ್ ಕೂಡ ಇದೇ ರೀತಿ ನೋಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ 2, 3, 4 ಟೈಮ್ಸ್ ಇದನ್ನು ನೀವು A4 ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ. ಮೆಷರ್ಮೆಂಟ್ಸ್ ನೆಕ್ಸ್ಟ್ ಬರೋದಿಲ್ಲ ನಿಮಗೆ. ವಿತೌಟ್ ಮೆಷರ್ಮೆಂಟ್ ಡ್ರಾಯಿಂಗ್ ಮಾಡೋದಕ್ಕೆ ಬರಬೇಕು. ಅಂದರೆ ಸ್ಕೆಚಸ್ನ ಏನು ಫ್ಲ್ಯಾಶ್ ಫಿಗರ್ ಅಂತೀವಿ, ಕ್ರೋಕೀಸ್ ಅಂತೀವಿ, ಇದು ಮೆಕ್ಯಾನಿಕಲ್ ಫಿಗರ್ ಅಂತೀವಿ, ಇದನ್ನು ಈಸಿಯಾಗಿ ಡ್ರಾ ಮಾಡೋದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಶೇಪ್ಸ್ ಆಗಿರ್ಬೋದು, ನಂತರ ಯಾವ ಹ್ಯಾಂಗಲಲ್ಲಿ ಕ್ರೋಕೀಸ್ನ ಡ್ರಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ರೆಫರ್ ಮಾಡಿ ನೀವು ಆದಷ್ಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ತಿಳಿಸ್ತಾ ನಮಸ್ತೆ.